ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವಿಬಿಜಿ ರಾಮ್ಜಿ ವಾಪಸ್ಸು ಪಡೆದು ನರೇಗಾ ಯೋಜನೆಯನ್ನ ಪುನರ್ಸ್ಥಾಪಿಸಿ ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ಉದ್ಯೋಗವನ್ನ ಖಾತ್ರಿಪಡಿಸಲು ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗಿದೆ. ಗ್ರಾಮೀಣ ಜನತೆ ಉದ್ಯೋಗಕ್ಕಾಗಿ ತಮ್ಮ ಹಳ್ಳಿಗಳನ್ನ ತೊರೆದು ಪಟ್ಟಣಕ್ಕೆ ವಲಸೆ ಹೋಗುವುದನ್ನು ತಡೆಯಲು 2005ರಲ್ಲಿ ಜಾರಿಯಾದ ಮನ್ರೇಗಾ ಯೋಜನೆ ಗಮನಾರ್ಹ ಪಾತ್ರ ವಹಿಸಿತ್ತು. ಇಂದು ಅದೇ ಉದ್ಯೋಗ ಖಾತ್ರಿ ಯೋಜನೆಯನ್ನ ವಿಬಿಜಿ ರಾಮ್ಜಿ ಎಂಬ ಹೆಸರಿನೊಂದಿಗೆ ಮೂಲಭೂತ ಬದಲಾವಣೆ ಮಾಡಿ ಉದ್ಯೋಗ ಖಾತ್ರಿ ಇಲ್ಲದೆ ಗ್ರಾಮೀಣ ಜನತೆಯ ಬದುಕನ್ನು ಕಸಿಯಲು ಹೊರಟಿರುವ ನಡೆ ಇದಾಗಿದೆ ಅಂತ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಯಾದಗಿರಿ ಜಿಲ್ಲಾ ಸಮಿತಿಯು ಖಂಡಿಸಿದೆ. ಇಂದು ರೈತ ಕೃಷಿ ಕಾರ್ಮಿಕರ ಬದುಕು ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಮೇಲೆ ಏರಿಕೆ, ಕೃಷಿ ಒಳ ಸುರಿವುಗಳ ಬೆಲೆ ಏರಿಕೆಯಿಂದಾಗಿ ತತ್ತರಿಸಿ ಹೋಗಿದೆ. ಸಾಲ ಮಾಡಿ ಬೆಳೆದ ಬೆಳೆಗೂ ಸರಿಯಾದ ಬೆಲೆ ನಿಗದಿಯಾಗದೆ ಪ್ರಾಕೃತಿಕ ವಿಕೋಪದಿಂದಾಗಿ ಬೆಳೆದ ಬೆಳೆಯೂ ಕೂಡ ರೈತರಿಗೆ ಸಿದ್ದೆ ಪ್ರತಿ ಬಾರಿಯೂ ನಷ್ಟವನ್ನು ಎದುರಿಸುತ್ತಿದ್ದಾನೆ. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಜನತೆಯ ಬದುಕಿಗೆ ಆಸರೆಯಾಗಿರುವ ನರೇಗಾ ಯೋಜನೆಯನ್ನ ರದ್ದು ಮಾಡಿ ಉದ್ಯೋಗ ಖಾತ್ರಿ ಇಲ್ಲದ ವಿಬಿಜಿ ರಾಮ್ಜಿಯನ್ನ ಜಾರಿಗೊಳಿಸುತ್ತಿರುವುದು ಗ್ರಾಮೀಣ ಬದುಕನ್ನೇ ಸರ್ವನಾಶ ಮಾಡಿದಂತಾಗಿದೆ. ಪ್ರತಿ ಕೇಂದ್ರ ಬಜೆಟ್ನಲ್ಲಿ ನರೇಗಾ ಯೋಜನೆಗೆ ಹಣ ಕಡಿತಗೊಳಿಸುತ್ತಾ ಈಗ ವಿಬಿಜಿ ರಾಮ್ಜಿ ಜಾರಿಗೊಳಿಸುತ್ತಿರುವುದು ಗ್ರಾಮೀಣ ಭಾಗದ ಉದ್ಯೋಗ ಖಾತ್ರಿಗೆ ಕೂಡಲೇ ಪೆಟ್ಟು ನೀಡಿದಂತಾಗಿದೆ. ದೇಶದ 12 ಕೋಟಿಗೂ ಅಧಿಕ ಜನತೆ ನರೇಗಾ ಯೋಜನೆ ಅಡಿಯಲ್ಲಿ ಬದುಕು ಸಾಗಿಸುವುದು ಅಲ್ಲದೆ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಕನಿಷ್ಠ ಆರ್ಥಿಕ ಬಲ ಕೊಟ್ಟಿತು. ಕೃಷಿ ಚಟುವಟಿಕೆ ಇರದ ಸಮಯದಲ್ಲಿ ಹಲವಾರು ಕ್ರಿಯಾ ಯೋಜನೆಗಳ ಮೂಲಕ ಗ್ರಾಮದ ಅಭಿವೃದ್ಧಿ ಕೆಲಸಗಳು ನಡೀತಾ ಇತ್ತು. ಇದರಿಂದ ಹೆಚ್ಚು ಹಳ್ಳಿಗಳನ್ನೇ ಹೊಂದಿರುವ ನಮ್ಮ ದೇಶದಲ್ಲಿ ಗ್ರಾಮೀಣ ಬದುಕು ತಳಮಟ್ಟದ ಆಡಳಿತವು ಕೂಡ ಖಾತ್ರಿಯಾಗಿತ್ತು. ಆದರೆ ಇದೀಗ ಕೇಂದ್ರ ಸರ್ಕಾರವೇ ಅಖಿಲ ಭಾರತ ಮಟ್ಟದಲ್ಲಿ ಇಡೀ ದೇಶದ ಎಲ್ಲಾ ಯೋಜನೆಗಳಿಗೆ ಕೇಂದ್ರೀಕೃತವಾಗಿ ಯೋಜನೆಗಳನ್ನು ರೂಪಿಸಿ ಗ್ರಾಮ ಮಟ್ಟದಲ್ಲಿ ಅನುಷ್ಠಾನಕ್ಕೆ ತರಲು ಹಣ ಬಿಡುಗಡೆ ಮಾಡುವುದು ಗ್ರಾಮೀಣ ಆಡಳಿತಕ್ಕೆ ಧಕ್ಕೆ ತಂದಂತಾಗಿದೆ. ಇದರಿಂದ ಗ್ರಾಮಗಳ ನಿರ್ದಿಷ್ಟ ಅಗತ್ಯಗಳಿಗೆ ಪುರಸ್ಕಾರವಿಲ್ಲದಂತಾಗಿದೆ, ಅವುಗಳು ಸೊರಗಿ ಹೋಗುತ್ತೆ. ಗ್ರಾಮ ಪಂಚಾಯಿತಿ ಅದಕ್ಕೆ ಪೂರಕವಾಗಿ ಯೋಜನೆಗಳನ್ನ ರೂಪಿಸಿದ್ರೂ ಕೂಡ ಅವುಗಳ ಅನುಷ್ಠಾನಕ್ಕೆ ಹಣವಿಲ್ಲದೆ ಜಾರಿಗೊಳ್ಳುವುದಿಲ್ಲ. ಇದರಿಂದ ಗ್ರಾಮೀಣ ಭಾಗದಲ್ಲಿ ಕೃಷಿ ಚಟುವಟಿಕೆ ಇಲ್ಲದ ಸಮಯದಲ್ಲಿ ಕೆಲಸ ಇಲ್ಲದಂತಾಗಿ ನರೇಗಾ ಯೋಜನೆಯ ಮೂಲ ಆಶಯವನ್ನೇ ಗಾಳಿಗೆ ತೂರಿದಂತಾಗಿದೆ. ನರೇಗಾ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರವೇ ಕೂಲಿ ಹಣದ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತುಕೊಂಡು ಹಣ ಬಿಡುಗಡೆಗೊಳಿಸ್ತಾ ಇತ್ತು. ಆದರೆ ಹೊಸ ಯೋಜನೆಯ ಪ್ರಕಾರ ಕೇಂದ್ರ ಸರ್ಕಾರ 60% ಕೂಲಿ ಹಣ ಕೊಡಬೇಕು, ರಾಜ್ಯ ಸರ್ಕಾರ 40% ಹಣ ಮೀಸಲಿಡಬೇಕು. ಅಂದ್ರೆ 2 ಸರ್ಕಾರಗಳ ನಡುವೆ ಕೂಲಿ ಕಾರ್ಮಿಕರಿಗೆ ಬೆವರು ಸುರಿಸಿ ದುಡಿದಿರುವ ಹಣ ಕೈ ಸೇರುವುದು ಖಾತ್ರಿ ಇಲ್ಲ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರವು ಹಣಕಾಸಿನ ಕೊರತೆಯ ನೆಪವೊಡ್ಡಿ ಹಣ ವಿನಿಯೋಗಿಸಲು ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಗ್ರಾಮೀಣ ಕೂಲಿ ಕಾರ್ಮಿಕರಿಂದ ಕೆಲಸಕ್ಕಾಗಿ ಬೇಡಿಕೆ ಬಂದಾಗ ಗ್ರಾಮ ಪಂಚಾಯಿತಿಯು ಸ್ಥಳೀಯ ಅಗತ್ಯ ಕಾಮಗಾರಿಗಳಿಗೆ ಉದ್ಯೋಗ ಖಾತ್ರಿ ಯೋಜನೆಯ ದಿನಗೂಲಿಗಳ ಮೂಲಕ ತಮ್ಮ ಯೋಜನೆಯನ್ನ ಜಾರಿಗೊಳಿಸ್ತಾ ಇತ್ತು. ಇನ್ನು ಮುಂದೆ ನಮೂನೆ 6 ತುಂಬಿ ಕೆಲಸ ಕೇಳುವ ಹಕ್ಕು ಇರದೆ ಗ್ರಾಮೀಣ ಅಭಿವೃದ್ಧಿಯು ಕ್ರಿಯಾ ಯೋಜನೆಯಲ್ಲಿ ಇರದೆ ಇರೋದ್ರಿಂದ ಗ್ರಾಮೀಣ ಬದುಕು ದುಸ್ತರವಾಗಿದೆ. ಗ್ರಾಮಗಳ ಅಭಿವೃದ್ಧಿಗೆ ವಿಶೇಷವಾಗಿ ನರೇಗಾ ಯೋಜನೆಯಲ್ಲಿ ಅವಕಾಶವಿತ್ತು. ಈಗ ವಿಬಿಜಿ ರಾಮ್ಜಿ ಯೋಜನೆ ಅಡಿ ಗ್ರಾಮೀಣ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಿರ್ದಿಷ್ಟವಾದ ಯಾವುದೇ ಕ್ರಿಯಾ ಯೋಜನೆಗಳು ಇಲ್ಲ. ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆದರೂ ಕೂಡ ಇಂದಿಗೂ ಎಷ್ಟೋ ಗ್ರಾಮಗಳ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಅಭಿವೃದ್ಧಿ ಕಾಣದೆ ಕುಗ್ರಾಮಗಳಾಗಿ ಉಳಿದಿದೆ. ಇಂತಹ ಪರಿಸ್ಥಿತಿಯಲ್ಲಿ ನರೇಗಾ ಯೋಜನೆ ಅಡಿ 200 ಮಾನವ ದಿನವನ್ನ ನೀಡಿ 600 ರೂಪಾಯಿ ವೇತನವನ್ನ ನೀಡಿ ಗ್ರಾಮೀಣ ಕೂಲಿಯನ್ನ ಭದ್ರಪಡಿಸಬೇಕಾಗಿತ್ತು. ವಿಪರ್ಯಾಸ ಅಂದ್ರೆ ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ ಕೆಲಸ ಕೇಳುವ ಹಕ್ಕು ಇರದೆ ನಿರುದ್ಯೋಗ, ವಲಸೆ ಹೋಗುವ ಬದುಕಿ ಕೂಲಿ ಕಾರ್ಮಿಕರಿಗೆ ಖಾತ್ರಿಯಾಗುತ್ತೆ. ಆದ್ದರಿಂದ ಕೂಡಲೇ ಕೇಂದ್ರ ಸರ್ಕಾರ ಕೂಲಿ ಕಾರ್ಮಿಕರ ಹಿತಕ್ಕೆ ವಿರುದ್ಧವಾಗಿರುವ ವಿಬಿಜಿ ರಾಮ್ಜಿ ವಾಪಸ್ ಪಡೆಯಬೇಕು ಅಂತ ಎಐಕೆಕೆಎಂಎಸ್ ಸಂಘಟನೆಯು ಆಗ್ರಹ ಪೂರ್ವಕವಾಗಿ ಮನವಿ ಮಾಡುತ್ತೆ. ಮನವಿಯನ್ನ ಪರಿಗಣಿಸಿ ಇಲ್ಲದೆ ಹೋದರೆ ಅನಿವಾರ್ಯವಾಗಿ ಗ್ರಾಮೀಣ ಬದುಕನ್ನು ಉಳಿಸಿಕೊಳ್ಳಲು ದೇಶದಾದ್ಯಂತ ಬಲಿಷ್ಠ ಹೋರಾಟವನ್ನ ಬೆಳೆಸಬೇಕಾಗಿದೆ ಅಂತ ಈ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಸುತ್ತೇವೆ. ಇನ್ನು ಬೇಡಿಕೆಗಳನ್ನ ನೋಡುವುದಾದರೆ ಕೃಷಿ ಕಾರ್ಮಿಕರ ಬದುಕಿಗೆ ಮಾರಕವಾಗಿರುವ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ಕೂಡಲೇ ಹಿಂಪಡೆಯಬೇಕು. ನರೇಗಾ ಯೋಜನೆಯನ್ನ ಮರುಸ್ಥಾಪಿಸಿ ವಾರ್ಷಿಕ 200 ದಿನಗಳ ಕೂಲಿಯನ್ನ ಹಾಗೂ 600 ವೇತನವನ್ನ ನಿಗದಿಪಡಿಸಬೇಕು. ಬೇಡಿಕೆ ಮನವಿ ಪತ್ರವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿ ಹಾಗೂ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದೆ. ಈ ಪ್ರತಿಭಟನೆಯ ನೇತೃತ್ವವನ್ನ ಎಐಕೆಕೆಎಂಎಸ್ ಜಿಲ್ಲಾಧ್ಯಕ್ಷರು ಆದ ಶರಣಗೌಡ ಗೂಗಲ್ ರವರು ವಹಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಭೀಮರೆಡ್ಡಿ ಹಿರೇಬಾನರ್, ಜಿಲ್ಲಾ ಉಪಾಧ್ಯಕ್ಷರು ಆದ ಸಿದ್ದಪ್ಪ ಬಡಿಗೇರ್, ಜಮಾಲ್ ಸಾಬ್, ಜಿಲ್ಲಾ ಸಹ ಕಾರ್ಯದರ್ಶಿ ಸುಭಾಷ್ ಚಂದ್ರ ಬಾವನೂರ್, ಜಿಲ್ಲಾ ಸಮಿತಿ ಸದಸ್ಯರಾಜು ಇಮ್ಲಾಪುರ್ ಹಾಗೂ ಮರೆಪ್ಪ ಹಂಪಿನ್, ಮಲ್ಲಪ್ಪ ಸಿದ್ದಪ್ಪ ಶೇಖರ್, ಶರಣಪ್ಪ ಬಸಪ್ಪ ಗರವಿ, ಸುಶೀಲಮ್ಮ, ರುದ್ರಮ್ಮ, ಭೀಮಮ್ಮ, ಅಭಿದಾ ಬೇಗಂ ಸೇರಿ ಅನೇಕರು ಉಪಸ್ಥಿತರಿದ್ದರು.
ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.